ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. I think this is the best dedication, sir. Best dedication. ಈಗ ನಾನೇ ಫಸ್ಟ್ ಮಾತಾಡ್ಬೇಕು ಅಂತ ಯಾವತ್ತು ಯಾವ ಸೀಸನ್ ಅಲ್ಲೂ ಕೇಳಲಿಲ್ಲ. ಫಸ್ಟ್ ಟೈಮ್ ಒಬ್ರು ಕೇಳ್ಕೊತಾವ್ರೆ, ವಿಜಯ್ ರಾಘವೇಂದ್ರ. ನಿಜವಾಗ್ಲೂ ಕೂಗ್ಬೇಕಾಗಿರೋದು ಈ ಹರ್ಷನ್ಗೆ. He deserves every single clap. He deserves every single applause. ನನಗೆ ನಿನ್ನ ಪ್ರಾಮಾಣಿಕತೆ ಬಹಳ ಇಷ್ಟ. ನೀನು ಡಾನ್ಸ್ ಮಾಡ್ಬೇಕಾದ್ರೆ ದ ವೇ ಯು ಡಾನ್ಸ್, ಯು ಮೇಕ್ ಇಟ್ ಲುಕ್ ಸೋ ನ್ಯಾಚುರಲ್, ಯು ಮೇಕ್ ಇಟ್ ಲುಕ್ ಸೋ ರಿಯಲ್, ಬಟ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. 2 ಸಲ ಅವನು ಜಂಪ್ ಮಾಡ್ತಾನಲ್ಲ, 2 ಸಲ ಅದನ್ನೇ ನಾವು ಇನ್ನೂ ಉಸಿರನ್ನ ಬಿಗಿ ಇಟ್ಕೊಂಡು ನೋಡ್ತಾ ಇದೀವಿ. ಲಾಸ್ಟ್ ಅಲ್ಲಿ ನಂದು ವೆನ್ ಶಿ ಇಸ್ ಲೈಯಿಂಗ್ ಡೌನ್, ಅವ್ನು ಹೋಗಿ ಅದ್ರ ಮೇಲೆ ಎಗುರ್ಕೊಂಡು ಹೋಗಿ ಲ್ಯಾಂಡ್ ಮಾಡ್ತಾರೆ. ಆಮೇಲೆ ಇಟ್ ಇಸ್ ಆನ್ ಡಾಟ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗದೇ ಇಲ್ಲ. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಇಬ್ರು. ಅಂಡ್ ಸಾಗರ್ ಮಾಸ್ಟರ್, ಫಿನಾಮಿನಲ್ ಕೊರಿಯೋಗ್ರಫಿ. ನಂದು ನೀವು ಲಿರಿಕ್ ನ ಫಾಲೋ ಮಾಡೋದಾಗ್ಲಿ, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಎಕ್ಸ್ಪೀರಿಯನ್ಸ್. ಅದೇನೋ ಗೊತ್ತಿಲ್ಲ, ನಾವೇ ವಾಲಂಟಿಯರ್ ಆಗಿ ತಗೊಂಡು ಮಾತಾಡ್ಬೇಕು. ಅಂದ್ರೆ ಆ ಪರ್ಫಾರ್ಮೆನ್ಸ್ ಆತರ ಮಾಡಿಸ್ತಾ ಇದ್ದಾರೆ. ಹರ್ಷ ಥ್ಯಾಂಕ್ ಯು. ಅಯ್ಯೋ, 2 ಕಣ್ಣು ಸಾಲದು ನಿಮ್ಮ ಪರ್ಫಾರ್ಮೆನ್ಸ್ ನ ನೋಡೋದಕ್ಕೆ. ನಾವ್ ಎಲ್ರು ಎಷ್ಟು ಎಕ್ಸೈಟೆಡ್ ಆಗಿದ್ವಿ ಅಂದ್ರೆ ಕಿರ್ಚಿ ನೀನ್ ತಿನ್ಬಿಡ್ತಿದ್ವಿ ಅಕಸ್ಮಾತ್ ಏನೋ ನೀನ್ ಸ್ವೀಟ್ ಆಗ್ಬಿಟ್ಟಿದ್ರೆ. ಬಟ್ ಹಾನೆಸ್ಟ್ಲಿ ಸಾಗರ್ ಮಾಸ್ಟರ್ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಮಾಸ್ಟರ್ ಅಂಡ್ ಏಜೆಗೆ ಬ್ಯೂಟಿಫುಲ್ ಡೆಡಿಕೇಶನ್ ಮಾಸ್ಟರ್. ಇದು ಅದ್ಭುತವಾಗಿದೆ ಡೆಡಿಕೇಶನ್. ನಾವ್ ಏನ್ ಮಾತಾಡಿದ್ರು ಅದ್ರ ಮುಂದೆ ಏನೂ ಇಲ್ಲ. ಯು ಗೈಸ್ ನೇಲ್ಡ್ ಇಟ್, ಯು ಗೈಸ್ ಸ್ಕಿಲ್ಡ್ ಇಟ್. ಆಕ್ಚುಲಿ ನಿಮ್ಮನ್ನ ನೋಡಿದ್ರೆ ಇನ್ನೊಬ್ಬರ ಬಾಲ್ಯ ನೆನಪಾಗ್ತಾ ಇದೆ. ಸೇಮ್ ಸ್ಟೆಪ್ಸ್ ಚಂದ್ರು ಸರ್ ಆಗ್ತಾ ಇದ್ರಂತೆ. ಚಂದ್ರು ಸರ್, ನಾನು ಎದ್ದು ನಿಂತ್ಕೊಂಡು ಹೇಳ್ತೀನಪ್ಪ, ಯಾಕೆಂತಂದ್ರೆ ಬಹಳ ಜೋರಾಗಿತ್ತಪ್ಪ. ನಾನು ವಿದೇಶಗಳಲ್ಲಿ ಸಾಮಾನ್ಯವಾಗಿ ಹೋದಾಗ ನಾಟಕ ನೋಡ್ತೀನಿ, ಆಮೇಲೆ ಸಂಗೀತಕ್ಕೆ ಹೋಗ್ತೀನಿ, ಮತ್ತು ಡ್ಯಾನ್ಸ್ಗೆ ಹೋಗ್ತೀನಿ, ಮತ್ತು ಬ್ಯಾಲೆನಲ್ಲಿ ಡ್ಯಾನ್ಸ್ ಡ್ರಾಮಾನು ಇರುತ್ತೆ. ನೋಡಿದಾಗ ಅದ್ಭುತ ಅನ್ಕೊಂಡ್ಬಿಟ್ಟೆ. ಚೈನಾದಲ್ಲಿ ವಿಶೇಷವಾಗಿ, ಮತ್ತು ಜಪಾನ್ ನಲ್ಲಿ, ಮತ್ತು ಅಮೆರಿಕ ಕೆಲವು ಕಡೆ ಅದು ಯೂಸ್ ಥಿಯೇಟರ್ ನಲ್ಲಿ ಅವ್ರು ಅಲ್ಲಿಂದ ಬಂದು ಇಲ್ಲಿಂದ ಹೋಗಿ ಆಕ್ರೋಬ್ಯಾಟ್ಸು, ಸರ್ಕಸ್, ಡ್ಯಾನ್ಸು ಮತ್ತು ಡ್ರಾಮಾ ಇಷ್ಟು ಅದ್ರೊಳಗಡೆ ಇಬ್ರು ಮಾಡಿ ಒಂದು ನಾಟಕನೇ ತೋರಿಸ್ಬಿಟ್ರಲ್ಲ ನಮ್ಗೆ. ಅವರಿಗಿಂತ ನೀವೇನ್ ಕಡಿಮೆ ಇಲ್ಲ, ನಮ್ಮಲ್ಲೂ ಅಷ್ಟೇ ಶಕ್ತಿ ಇದೆ ಅನ್ನೋದನ್ನ ನೀವು ಭಾರಿ ಚೆನ್ನಾಗಿ ತೋರಿಸಿದ್ದೀರ. ಸಂತೋಷ, ಒಳ್ಳೇದಪ್ಪ, ತುಂಬಾ ಧನ್ಯವಾದ. ಇನ್ನೊಂದ್ಸರಿ ಜೋರ ಚಪ್ಪಾಳೆ. ಅಣ್ಣ ಇಲ್ಲ, ಅರ್ಜುನ್ ಗ್ರೇಟ್. ನಥಿಂಗ್. ಕೆಲವರು ಮುಟ್ಟಿದ್ರೆ ಮಾತ್ರ ಚಿನ್ನ, ಅರ್ಜುನ್ ಮುಟ್ಟದೆಲ್ಲ ಚಿನ್ನ. ಸೂಪರ್, ವೆರಿ ಗುಡ್ ಡೆಡಿಕೇಶನ್. ಇದಕ್ಕಿಂತ ಒಳ್ಳೆ ಡೆಡಿಕೇಶನ್ ಐ ಕಾಂಟ್ ಸೇ ಎನಿಥಿಂಗ್, ಬಿಕಾಸ್ ಇಸ್ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಮ್ಯೂಸಿಕ್ ಯಾವಾಗ ಬರ್ತದೆ ಒಂದು ಒಳ್ಳೆ ಮನುಷ್ಯನಿಗೆ ಬರೋದು, ಒಳ್ಳೆ ಹೃದಯ ಇದ್ರೆ. ಐ ಥಿಂಕ್ ಇಸ್ ಗಾಟ್ ಅ ಗುಡ್ ಹಾರ್ಟ್, ಪ್ಯೂರ್ ಹಾರ್ಟ್. ಲವ್ ಯು ಅರ್ಜುನ್ ಅಂಡ್ ಆಲ್ ದ ಬೆಸ್ಟ್. ಸೂಪರ್. ಅಂಡ್ ನಾನು ಇವತ್ತು ಐ ಡೋಂಟ್ ಕಮೆಂಟ್, ಕಣ್ಣೆಸರು ಆಗ್ಬಿಡುತ್ತೆ, ಬೇಡ. ನನ್ನ ದೃಷ್ಟಿನೇ ಬಿದ್ದ್ಬಿಡ್ತೈತೆ ಭಯ ನಂಗೆ, ಬೇಡ. ಅಷ್ಟು ಚೆನ್ನಾಗಿ ಮಾಡಿದ ಅವನ ಹರ್ಷ. ಲೆಟ್ ಹಿಮ್ ಡೂ ಲೈಕ್ ದಟ್. ಇಟ್ ವಾಸ್ ಶೇಡಿ ಬ್ಯಾಗ್ ಬ್ಯಾಗ್. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇಷ್ಟು ದಿನ ಸ್ವರಗಳು ನಾದ ಹುಟ್ಟಿಸೋದನ್ನ ನೋಡ್ತಾ ಇದ್ವಿ, ಬಟ್ ಇವತ್ತು ಸ್ವರಗಳು ನೃತ್ಯ ಮಾಡೋದನ್ನ ಮಾಡಿದ್ರು ಇವರಿಬ್ರು ಬ್ರಿಲಿಯಂಟ್ ಜಾಬ್. ಆಮೇಲೆ ಇದನ್ನ ಮಿಕ್ಸ್ ಮಾಡಿದವರು ಕೂಡ ಅದು ಮ್ಯೂಸಿಕಲ್ ಕಾನ್ಸೆಪ್ಟ್ ಇರೋದ್ರಿಂದ ದ ಮಿಕ್ಸಿಂಗ್ ವಾಸ್ ಆಲ್ಸೋ ಸೋ ಗುಡ್. ಅಂದ್ರೆ ಆ ಗಾಳಿಯ ನೋಡುಬಾಯಿಂದ ಇದಕ್ಕೆ ಶಿಫ್ಟ್ ಮಾಡ್ತಾರೆ, ಒಂದು ಮಳೆ ಬಿಲ್ಲಿಗೆ ಅಂದ್ರೆ ಟನ್ ಟನ್, ಆ ಸ್ಕೇಲ್ ಶಿಫ್ಟ್ಗೆ ಟೈಮ್ ತಗೊಂತಾನ. ಟನ್ ಟನ್ ತಿರ್ಗಾ ಟನ್ 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 ಸೊ ಬ್ರಿಲಿಯಂಟ್ಲಿ ಅದು ಯಾರು ಮಾಡಿದ್ರು? ಪ್ರಜ್ವಲ್. ಸೊ ತುಂಬಾ ಇಂಟೆಲಿಜೆಂಟ್ ಆಗಿ ಮಾಡಿದ್ರು. ನೀವಿಬ್ರು ಏನಂತ ಗೊತ್ತಿಲ್ಲ, ಈ ವೇದಿಕೆಗೆ ಕೆಲವರು ಕಂಟೆಸ್ಟೆಂಟ್ ಆಗಿ ಬರ್ತಾರೆ, ಕೆಲವರು ವರವಾಗಿ ಬರ್ತಾರೆ. ಇವರಿಬ್ರು ವರವಾಗಿ ಬಂದಿರೋದು ಅಂತ ಅನ್ಸುತ್ತೆ. ಪೀಪಲ್ ಆರ್ ಇನ್ಸೇನ್ಲಿ ದ ಬೆಸ್ಟ್. ಥ್ಯಾಂಕ್ ಯು ಎವ್ರಿವನ್ ಫಾರ್ ಮೇಕಿಂಗ್ ದಿಸ್ ಸೋ ಸ್ಪೆಷಲ್ ಫಾರ್ ಮೀ. ನಿಮಗೆ ಬಾರ್ ಬಾಂಧವರು ಅಂತ ಇರುವಂತಹ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂತ ಅಧ್ಯಕ್ಷರು ಅಂದ್ರೆ ಅದು ನಮ್ಮ ಶರಣ್ ಸರ್ ಅವರು. ಸರ್, ನಿಮ್ಮ ಮಾತು. ನಾನು ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಲ್ಲಿಂದ ಮಾತಾಡಲ್ಲ, ನಾನು ಅಲ್ಲೇ ನನ್ನನ್ನು ಸಿನಿಮಾ ಜರ್ನಿಯನ್ನು ಕಂಪ್ಲೀಟ್
ಮಾಡಿದವರು ಕೆಲವರಲ್ಲಿ ಇವರು ಕೂಡ ಒಬ್ರು. ಸುಮಾರು ಕಡೆ ಹೇಳ್ತಾ ಇರ್ತೀನಿ ನಾನು, ನನ್ನ ಬ್ಯಾಕ್ ಬೋನ್ ಅಂತ ಒಂದಿಷ್ಟು ಜನ ಇದ್ದಾರೆ ಅಂತಂದ್ರೆ ಇವರು ಒಬ್ರು. ನನಗೆ ನನ್ನ ಸ್ಪೈನಲ್ ಕಾರ್ಡ್ ಅಂತಾನೆ ಹೇಳ್ತಾ ಇರ್ತೀನಿ ಎಲ್ಲರೂ ಕೂಡ. ನನ್ನ ಮೊದಲನೇ ಸಿನಿಮಾದಲ್ಲಿ ರಾಂಬೋ ಸಿನಿಮಾ ಮೊದಲಿಗ ನಾನು ಫಸ್ಟ್ ಜನ ಬರ್ತಾರ ಅಂತ ಅನ್ಕೊಳ್ತಾ ಇದ್ದವನು ಅಂತವನು. ಇಡೀ ಥಿಯೇಟರ್ ಫುಲ್ ಆಗುತ್ತೆ ರೀ. ಫಸ್ಟ್ ಡೇ ಫಸ್ಟ್ ಶೋ ಅದು ಶರಣ್ಗೋಸ್ಕರ ಆಗಿದ್ದಲ್ಲ, ಆ ಸಿನಿಮಾದ ಮ್ಯೂಸಿಕ್ಗೋಸ್ಕರ ಆಗಿದ್ದಂಥದ್ದು. ಆ ಸಿನಿಮಾದ ಮ್ಯೂಸಿಕ್ಕಿನ ರೂವಾರಿ ಅರ್ಜುನ್ ಚೆನ್ನೈ. ಇವತ್ತು ವಂಡರ್ಫುಲ್ ಪರ್ಫಾರ್ಮೆನ್ಸ್. ಬಾರಪ್ಪ ಹರ್ಷ. ಈ ಹುಡುಗ ಹರ್ಷ ಇಷ್ಟಪ್ಪ ವಯಸ್ಸು ನಿನಗೆ? 20 ವರ್ಷ ಅಂತೆ ಹುಡುಗನಿಗೆ. ಅಂತಾನೆ ಸರ್. 20 ವರ್ಷದಲ್ಲಿ ನಿಜ ನಾನು ಒಂದು ಕಾಯಿನ್ ಹಾಕ್ಬಿಟ್ಟು ಒಂದು ಫೋನ್ ಮಾಡಕ್ ಬರ್ತಿರ್ಲಿಲ್ಲ ನನಗೆ. ಬಟ್ ನಿಜಕ್ಕೂ ಕೂಡ ಒಂದು ದೊಡ್ಡ ಚಪ್ಪಾಳೆ ರೀ ಹುಡುಗನಿಗೆ. ಸರ್ ಇಸ್ ಅ ಬಿಗ್ ಫೈಟರ್ ಸರ್. ಆಕ್ಚುಲಿ ಅವನಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದ್ರು ಕೂಡ ಇವತ್ತು ಕೋಟ್ಯಾಂತರ ಹಾರ್ಟ್ಗಳನ್ನ ಗೆಲ್ತಾ ಇದ್ದಾನೆ ಸರ್ ನಮ್ಮ ಹರ್ಷ. ಬಹಳ ಖುಷಿ ಆಗುತ್ತೆ ನನಗೆ. ಇನ್ನೊಂದು, ಈ ಸ್ಟೇಜ್ಗೆ ಸಿಕ್ಕಾಪಟ್ಟೆ ದೊಡ್ಡ ಗೌರವ ಏನಕ್ಕೆ ಅಂತಂದ್ರೆ, ಈ ಥರದ್ದು 10 ಜನ ಪ್ರತಿಭೆಗಳನ್ನ ಇಡೀ ಜನತೆಗೆ ಪರಿಚಯ ಮಾಡಿಸೋ ಅಂತ ಸ್ಟೇಜ್ ಇದಾಗುತ್ತೆ ಗೊತ್ತಾ. ಇದಲ್ವಾ DKDಯ ಒಂದು ಹಿರಿಮೆ, ಇದಲ್ವಾ ನಮ್ಮ ಶೋಯಿನ ಒಂದು ಹಿರಿಮೆ ಇದು ಅಂತ ಅನ್ನೋವಂಥದ್ದು. ಹರ್ಷ 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 ಅಂತ ನಾವು ಅವಾಗಿಂದ ಕೂಗ್ತಾ ಇದ್ವಿ. ಬಟ್ ಈಕ್ವಲಿ ನಂದುವರೆಗೂ ಕೂಡ ಬರ್ಬೇಕ್ರಿ. ನಂದು 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 ನಂದು. ನೀವು ಅರ್ಜುನ್ ಸರ್ ಇಲ್ಲಿ ನಿಂತಿರೋದು ಹೆಂಗಿದೆ ಗೊತ್ತಾ, ಆ ಪಿಯಾನೋ ಅಲ್ಲಿರುವಂತಹ ಕೀಸ್ ಕಾಂಬಿನೇಷನ್ ಹೆಂಗಿದೆ ಹಂಗೆ ಇದೆ. ಇಬ್ರು ಒಂಥರ ಅದ್ಭುತವಾದಂತಹ ಗಾಯಕರು. ಹಾಡುಗಳನ್ನ ಅವ್ರು ನಿಮಗ್ ಕಂಪೋಸ್ ಮಾಡಿದ್ದಾರೆ, ಅವರ ಕಂಪೋಸಿಷನ್ ಅಲ್ಲಿ ನೀವು ಹಾಡು ಹಾಡಿದಿರಾ. ಇಬ್ರು ಇಲ್ಲಿದ್ದಾಗ ನಾವು ಮ್ಯೂಸಿಕ್ ನ ಸೆಲೆಬ್ರೇಟ್ ಮಾಡಿದಾಗ ಒಂದೆರಡು ಸಾಲುಗಳನ್ನ ಇಬ್ರು ಸೇರ್ಕೊಂಡು ಹಾಡಿದ್ರೆ ಅದಕ್ಕೊಂದು ಕಂಪ್ಲೀಟ್ನೆಸ್. ಓಕೆನಾ? ನಾನು ಶರಣ್ ಸರ್ಗೋಸ್ಕರ ತುಂಬ ಪ್ರೀತಿಯಿಂದ ಮಾಡಿದಂಥ ಒಂದು ಹಾಡು, ನನ್ನ ಫೇವ್ರೆಟ್ ಹಾಡು. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ, ಜೀವ ಜಲ್ಲಂತದೆ ಬಾಡಿ ಜುಮ್ಮಂತದೆ, ಜೀವ ಜಲ್ಲಂತದೆ ಬಾಡಿ ಜುಮ್ಮಂತದೆ. ಫೋನು ಇಲ್ಲ, ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು, ಎಲ್ಲಿರುವೆ ನಾನು ಬಾರು ಮುಂದೆಯೇ ನಿಂತಿರುವೆ. ಫೋನು ಇಲ್ಲ. ಹಂಗಂತೀರಾ? ಹಂಗಂದ್ರೆ ನಾನೇನ್ ಮಾಡ್ತೀನಿ ಗೊತ್ತಾ? ಚುಚ್ಚು ಚುಚ್ಚು ಅಂತೈತಿ ನನಗ, ಚುಮು ಚುಮು ಆಗ್ತೈತಿ. ಚುಚ್ಚು ಚುಚ್ಚು ಅಂತೈತಿ ನನಗ, ಚುಮು ಚುಮು ಆಗ್ತೈತಿ. ಕೋಲು ಮಂಡ್ಯ ಜಂಗುಮ ದೇವ್ರು